ನನ್ನ ತಂಗಿ ಇವತ್ತು ಪ್ರಾಜೆಕ್ಟ್ ಮಾಡ್ತಾ ಇದ್ಲು. ಅವಳು ಸ್ಕೂಲಿಗೆ ಬೇಕಂತ ರಾಕೆಟ್ ಲಾಂಚರ್ನ. ಅದು ಹೆಂಗ್ ಮಾಡೋದಂತ ಅವಳು ವಿಡಿಯೋ ಮಾಡಕ್ ಹೋಗಿದ್ರೆ ಅವಳ ರಿಯಾಕ್ಷನ್ ನೋಡ್ರಿ ಹೆಂಗಿತ್ತು ಅಂತ. ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿರ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಂಗಳೂರಿಂದ ಟ್ರೈನ್ ಹತ್ತಿ ತುಮಕೂರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಬರೀ ಇಷ್ಟು ಮಾತ್ರ, ಇದೊಂದು 100 ಮೀಟರ್ ಮಾತ್ರ ಲೈಟಿಂಗ್ಸ್ ಹಾಕಿದ್ರು. ಲೈಟಿಂಗ್ಸ್ ಹಾಕಿದ್ನೆಲ್ಲ ನೋಡ್ಕೊಂಡು ಮನೆಗೆ ರೀಚ್ ಆದೆ. ಅಲ್ಲಿ ನನ್ನ ತಂಗಿ ತುಮಕೂರಲ್ಲಿ ನನ್ನ ತಂಗಿ ಅಂದ್ರೆ ನಮ್ಮ ಅಕ್ಕನ ಮಗಳು ರಾಕೆಟ್ ಲಾಂಚರ್ ಪ್ರಾಜೆಕ್ಟ್ ಮಾಡ್ತಾ ಇದ್ಲು. ಅವಳ ರಿಯಾಕ್ಷನ್ ನೋಡ್ರಿ ವಿಡಿಯೋಗೆ ಹೆಂಗ್ ಕೊಟ್ಲು ಅಂತ. ವಿಡಿಯೋ ಮಾಡಕ್ಕೆ ಅವಳಿಗಾಗಲ್ಲ, ಅದಕ್ಕೆ ಆಯ್ತು ಅಂತ ಬೆಳಿಗ್ಗೆ ಎದ್ದು ಸ್ಕೂಲ್ ಹತ್ರ ಬಂದೆ. ನನ್ನ ಸ್ಕೂಲ್ ಹತ್ರ ಸ್ಟಡಿ ಸರ್ಟಿಫಿಕೇಟ್ ಸ್ವಲ್ಪ ಬರ್ಸ್ಕೋಬೇಕಾಗಿತ್ತು. ಹಂಗಂತ ನಾನು ಹಾಸ್ಟೆಲಲ್ಲಿ 3 ವರ್ಷ ಓದಿದ್ದೆ, ಆ ಸ್ಟಡಿ ಸರ್ಟಿಫಿಕೇಟ್ ಬೇಕಿತ್ತು ಅಂತ ಹಾಸ್ಟೆಲಿಗೆ ಬಂದೆ. ಹಾಸ್ಟೆಲಲ್ಲಿ ಮುಂಚೆ ನಾವೆಲ್ಲ ಹುಡುಗರಿದ್ದಾಗ ಇವೆಲ್ಲ ಕ್ಲೀನ್ ಮಾಡ್ಕೊಂಡು ನಾವಿದ್ದಾಗ ಇಷ್ಟೊಂದು ಗಲೀಜಾಗಿ ಇಟ್ಕೊಂತಿರ್ಲಿಲ್ಲ. ಅಂದ್ರು ಈ ರೂಮ್ ಇವಾಗ ಮಾಡಿದ್ದಾರೆ, ದನಿನ್ ರೂಮು. ಇದ್ರ ಆಪೋಸಿಟ್ ಅಲ್ಲಿ ನೋಡೋದಾದ್ರೆ ನಮ್ಮ ಫೀಲ್ಡು, ಅಲ್ಲೇ ನಾವು ಕ್ರಿಕೆಟ್ ಎಲ್ಲ ಆಡ್ತಿದ್ದಿದ್ದು. ಇದು ಮೇನ್ ಗೇಟು. ಇಲ್ಲೇ ನೋಡೋದಾದ್ರೆ ಅದ್ರ ಆಪೋಸಿಟ್ ಅಲ್ಲಿ ಇರೋದೇ ನಮ್ಮ ರೂಮ್. 4 ರೂಮ್ ಇತ್ತು. ಇವಾಗ ಏನ್ ಕೆಲ್ಸಕ್ಕೆ ಬಂದಿದ್ದೀನಿ, ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಎಷ್ಟು ದಿನದಿಂದ ಕಾಲೇಜಿಗೆ ರಜಾ ಹಾಕೊಂಡು ಸ್ಟಡಿ ಸರ್ಟಿಫಿಕೇಟ್ ಆಮೇಲೆ ಸ್ಕೂಲ್ ಹತ್ರ ಬಂದಿದ ತಕ್ಷಣ 1 ಕಿಲೋಮೀಟರ್ ನೆಟ್ವರ್ಕ್ ಹೋಗಪ್ಪ, ಅಲ್ಲೋಗಿ ಫಾರಂ ತರ್ಬೇಕು ಅಂತ ಅಂದ್ರು. ಅದಕ್ಕೆ ಮತ್ತೆ ಅಲ್ಲಿಂದ ಡ್ರೈವರ್ ಡ್ರಾಪ್ ಹಾಕ್ಸ್ಕೊಂಡು, ಅಲ್ಲಿ ಹಳ್ಳಿ ಇಲ್ವಾ, ಅಂದ್ರೆ ಎಲ್ಲರೂ ಡ್ರಾಪ್ ಹಾಕ್ತಾರೆ, ಅಂದ್ರೆ ಡ್ರಾಪ್ ಹಾಕ್ಸ್ಕೊಂಡು ಅಲ್ಲಿ ಮತ್ತೆ ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಂಡು ಮತ್ತೆ BO ಹತ್ರ ಹೋಗಪ್ಪ, BO ಸೈನ್ ಹಾಕೊಡ್ತಾರೆ ಅಂದ್ರು. ಮತ್ತೆ ಅಲ್ಲಿಂದ ತಗೊಂಡು ಗುಬ್ಬಿಗೆ BO ಆಫೀಸ್ ಹತ್ರ ಹೋದೆ. ಅಲ್ಲಿ 2 ಅವರ್ ಟೈಮ್ ವೇಸ್ಟ್ ಮಾಡಿದ್ರು. ಕೊನೆಗೆ ಹಾಕೊಟ್ಬಿಟ್ರು. ಹಾಕೊಟ್ಟು ನಾನು ಕರೆಕ್ಟ್ ಊಟ ಟೈಮ್ ಬೇರೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಇವಾಗ ಸೈನ್ ಎಲ್ಲ ಹಾಕಿಸ್ಕೊಂಡು ಇವಾಗ ಬಂದೆ. ಮತ್ತೆ ಬಂದು ಮತ್ತೆ ಆ ದೇವಸ್ಥಾನ ಹತ್ರ ಹೋಗಿ ಸ್ವಲ್ಪ ಎಷ್ಟೋ ದಿನ ಆಗಿತ್ತಲ್ಲ, ಅದಕ್ಕೆ ಮತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಬೇಡ್ಕೊಂಡೆ. ಇಲ್ಲೇ ನಾವು ಪೂಜೆ ಮಾಡ್ತಾ ಇದ್ದಿದ್ದು, ಅಂದ್ರೆ ಇದನ್ನ ಮಾಡ್ತಾ ಇದ್ದ. ಆಮೇಲೆ ಮತ್ತೆ ಬಂದೆ. ಇಲ್ಲಿ ನೋಡ್ರಿ ರೋಡ್ ರೆಡಿ ಮಾಡ್ತಾ ಇರೋದಕ್ಕೆ ಆಪೋಸಿಟ್ ಅಲ್ಲಿ ಬಸ್ ಬಂದ್ರು ಕಷ್ಟ ಹೋಗೋಕೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಮುಗೀತು. ಫಾಲೋ ಮಾಡ್ರಿ ಅಷ್ಟೇ.